ಎಚ್ಚರ ಎಚ್ಚರ ಎಚ್ಚರ. ಹೌದು, ಸತ್ಯ. ನಿಮ್ಮ ಮಕ್ಕಳು ರ್ಯಾಂಕ್ ಬರುತ್ತಾರೆ ಎಂದರೆ ಅದು ನಿಮ್ಮ ಕರ್ತವ್ಯ, ನಿಮ್ಮ ಕಷ್ಟದ ಉತ್ತರ. ನೀವು ನಿಮ್ಮ ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸಿ ಸಾಕಿ ಸಲುಹಿ ದುಡಿದು ಹಣವನ್ನೆಲ್ಲ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಯಿಸಿ ಎಂದರೆ ಖರ್ಚು ಮಾಡಿ ಶಾಲೆಗಳಿಗೆ ಲಕ್ಷ ಲಕ್ಷ ಫೀಸ್ ಕಟ್ಟುತ್ತಾ ಓದಿಸುತ್ತೀರಿ. ಸರ್ಕಾರಿ ಶಾಲೆಯಲ್ಲೂ ಮಕ್ಕಳು ರ್ಯಾಂಕ್ ಬರುತ್ತಾರೆ, ಖಾಸಗಿ ಶಾಲೆಯ ಮಕ್ಕಳು ರ್ಯಾಂಕ್ ಬರುತ್ತಾರೆ. ಹೀಗಿರುವಾಗ ಈ ಎರಡೂ ಶಾಲೆಯ ಮಕ್ಕಳು ಓದುವುದು ಒಂದೇ ಪಾಠ, ಆದರೆ ಅವರಿಬ್ಬರ ಜೀವನ ಶೈಲಿ ಬೇರೆ ಬೇರೆ. ಆದರೂ ವಿದ್ಯಾಭ್ಯಾಸ ಹಾಗೂ ವಿದ್ಯೆ ಒಂದೇ ಇರುತ್ತದೆ ಎಂಬುದು ನಮ್ಮ ಅನುಭವದ ಮಾತುಗಳು. ಈ ವಿಷಯದ ಸಾರಾಂಶ ವಿದ್ಯೆಯಲ್ಲ, ಬದಲಾಗಿ ಇದೊಂದು ಮೋಸ ಎಂಬುದನ್ನು ಈ ಸರಣಿಯ ಮೂಲಕ ತಿಳಿಸಲು ನಾವು ಮುಂದಾಗಿದ್ದು, ಶಾಲಾ ಮಕ್ಕಳಿಗೆ, ಅದರಲ್ಲೂ ಚೆನ್ನಾಗಿ ಓದುವ ಮಕ್ಕಳಿಗೆ ಖಾಸಗಿ ಶಾಲೆಯ ಆಡಳಿತದಿಂದ ಮೋಸ ಆಗುತ್ತಿದೆ. ಆ ಮೋಸದ ಬಲೆಗೆ ಬಿದ್ದವರಿಗೂ ಈ ಮೋಸದ ಅರಿವಾಗಿಲ್ಲ. ಇನ್ನು ಖಾಸಗಿ ಶಾಲೆಯವರು ಮೋಸ ಮಾಡುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈ ಮೋಸ ಎಷ್ಟರ ಮಟ್ಟದಲ್ಲಿದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ನೀವು ಖಾಸಗಿ ಶಾಲೆಗಳು ನಿಮಗೆ ಮಾಡುತ್ತಿರುವ ಮೋಸಗಳನ್ನು ಒಮ್ಮೆ ತಿಳಿದುಕೊಂಡರೆ ಈಗಿಂದೀಗಲೇ ನ್ಯಾಯಾಲಯಕ್ಕೆ ಧಾವಿಸುತ್ತೀರಿ, ಇದು ಗ್ಯಾರಂಟಿ. ಯಾವುದಾದರೂ ಒಂದು ಜಾಹೀರಾತುವಿನ ಬ್ಯಾನರ್ನಲ್ಲಿ ನಿಮ್ಮನ್ನು, ನಿಮ್ಮ ಮಕ್ಕಳ ಭಾವಚಿತ್ರವನ್ನು ಬಳಸಿದ್ದೇ ಆದರೆ ಆ ಜಾಹೀರಾತುವಿನ ಮೇಲೆ ಎಷ್ಟು ಪ್ರಭಾವ ಇದೆ? ಜಾಹೀರಾತುವಿನಲ್ಲಿ ನಿಮ್ಮ ಮಕ್ಕಳ ಪಟಗಳು ಎಷ್ಟು ಪರಿಣಾಮಕಾರಿ? ಈ ಜಾಹೀರಾತುವಿನಿಂದ ಆ ಉದ್ಯಮದ ವ್ಯಕ್ತಿ ಎಷ್ಟು ಹಣ ಸಂಪಾದಿಸುತ್ತಿದ್ದಾರೆ, ಆ ಹಣದಲ್ಲಿ ನಿಮಗೆ ಎಷ್ಟು ಹಣ ಪಾವತಿಸುತ್ತಿದ್ದಾರೆ ಎಂಬುದು ಮಾತ್ರ ಸತ್ಯವಾದುದು. ನಿಮ್ಮನ್ನು ಕಾಡಿ ಲಕ್ಷ ಲಕ್ಷ ಹಣ ಕಟ್ಟಿಸಿಕೊಂಡು ನಿಮ್ಮ ಮಕ್ಕಳಿಗೆ ಪಡೆದ ಹಣಕ್ಕೆ ತಕ್ಕ ಪಾಠ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿಮ್ಮ ಮಕ್ಕಳ ರ್ಯಾಂಕ್ ಬಂದ ತಕ್ಷಣ ಆ ಪಟ್ಟಿಯ ಜೊತೆ ಫೋಟೋ ಬಳಸಿ ಬ್ಯಾನರ್ ಮಾಡಿಸಿ ಜಾಹೀರಾತು ಮಾಡಿಕೊಳ್ಳಲು ನಿಮ್ಮ ಮಕ್ಕಳನ್ನು ಉಚಿತವಾಗಿ ಬಳಸಿಕೊಂಡು ಹಣ ಮಾಡುತ್ತಿದ್ದಾರೆ. ಅದರಲ್ಲೂ ಕೆಲವು ಶಾಲೆಗಳಷ್ಟೇ ಪೋಷಕರ ಮತ್ತು ಫೋಟೋದಾರರ ಅನುಮತಿ ಪಡೆದು ಹಣ ಪಾವತಿಸಿ ಜಾಹೀರಾತು ಮಾಡುತ್ತಿದ್ದರೆ, ಇತರೆ ಶಾಲೆಗಳು ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮೋಸ ಮಾಡುತ್ತಿದ್ದು, ಈ ಮೋಸದ ಅರಿವಿಲ್ಲದೆ ಪೋಷಕರು ಅಸಹಾಯಕರಾಗಿದ್ದಾರೆ. ಆದರೆ ಈ ಸುದ್ದಿಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡವರು ಈ ಮಾಹಿತಿಯನ್ನು ಮತ್ತಲ್ಲವರಿಗೆ ಹಂಚುತ್ತಾರೆ. ಇನ್ನಲ್ಲವರು ಈ ರೀತಿಯ ಮೋಸಕ್ಕೆ ಬಿದ್ದಿದ್ದರೆ ಅವರ ಸಂಪರ್ಕ ಸಂಖ್ಯೆಯನ್ನು ಕಾಮೆಂಟ್ ಮಾಡುವ ಮೂಲಕ ಹೋರಾಟಕ್ಕೆ ನಮ್ಮೊಂದಿಗೆ ಧುಮುಕಲಿದ್ದಾರೆ. ಇನ್ನಲ್ಲವರು ನಮಗೆ ನೇರವಾಗಿ ಕರೆ ಮಾಡುತ್ತಾರೆ. ಹೀಗೆ ನಮ್ಮೊಂದಿಗೆ ಈ ಅಪರಾಧ ಮಾಡುವವರ ವಿರುದ್ಧ ಹೋರಾಡಲು ನಾವು ನಿಮ್ಮೊಂದಿಗೆ ಸದಾ ಸಿದ್ಧ. ಆದರೆ ನಮ್ಮ ಮುಂದಿನ ಸರಣಿ ಮತ್ತು ಜಾಹೀರಾತುಗಳನ್ನು ಹಿಂಬಾಲಿಸಲು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳಲು ಆಸಕ್ತಿ ಇರುವವರಿಗೆ ನಾವು ತಿಳಿಸಲು ಹೊರಟಿರುವ ವಿಷಯವೇನೆಂದರೆ, ನಿಮ್ಮ ಮಕ್ಕಳ ಫೋಟೋಗಳನ್ನು ಅದ್ಯಾವುದೇ ಶಾಲೆಯವರು ಉಚಿತವಾಗಿ ಬಳಸಿಕೊಳ್ಳಲು ಅನುಮತಿ ಕೊಡಬೇಡಿ. ನಿಮ್ಮ ಮಕ್ಕಳು ನಿಮಗೇನು ಬಿಟ್ಟಿ ಬಿದ್ದಿಲ್ಲ. ಅವರು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ರ್ಯಾಂಕ್ ಬಂದಿರುತ್ತಾರೆ, ಗೊತ್ತಿರಲಿ. ಮೈಮರೆಯಬೇಡಿ, ಬಾಯ್ಬಿಟ್ಟು ಮಾತಾಡಿ, ತಡೆಯಿರಿ. ಪಡೆಯಬೇಕಾದದ್ದನ್ನು ಪಡೆಯಿರಿ, ಇಲ್ಲದಿದ್ದರೆ ನಿಮಗೆ ಮೋಸ ಮಾಡುತ್ತಲೇ ಇರುತ್ತಾರೆ. ನೀವು ಮೋಸ ಹೋಗುತ್ತಲೇ ಇರುತ್ತೀರಿ. ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ. 9008536879 ಸಂಖ್ಯೆಯಲ್ಲಿ ಸಂಪರ್ಕಕ್ಕೆ ಸಿಗುತ್ತೇವೆ. ಆದರೆ ನಾವು ಕನ್ನಡಿಗರೊಂದಿಗೆ ಮಾತ್ರ ಸಂಪರ್ಕವನ್ನು ಸಾಧಿಸುತ್ತೇವೆ. ವಂದನೆಗಳೊಂದಿಗೆ.